ವ್ಯಕ್ತಿ ತನ್ನ ಜೀವನದಲ್ಲಿ ಬರೀ ಸಮಸ್ಯೆಗಳನ್ನೇ ನೋಡ್ತಾ ಇರ್ತಾನಂತೆ. ಪ್ರತಿದಿನ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರಂತೆ. ಆದ್ರೆ ಆ ವ್ಯಕ್ತಿ ಒಬ್ಬ ಸನ್ಯಾಸಿಯ ಒಬ್ಬ ಭಕ್ತ ಅಂತಾನೆ ಹೇಳ್ಬೋದು. ಹಾಗಾಗಿ ಆ ಸನ್ಯಾಸಿಯನ್ನ ಪ್ರತಿ ಬಾರಿ ಭೇಟಿ ಆಗೋದಕ್ಕೆ ಹೋದಾಗ್ಲೂ ಕೂಡ ತನ್ನ ಸಮಸ್ಯೆಗಳ ಜೊತೆಗೇನೆ ಹೋಗ್ತಾ ಇರ್ತಾರಂತೆ. ಆಗ ಆ ಸನ್ಯಾಸಿ ಆ ಸಮಸ್ಯೆಗಳನ್ನೆಲ್ಲ ಕೇಳಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಿ ಕಳಿಸ್ತಾ ಇರ್ತಾರಂತೆ. ಪ್ರತಿದಿನ ಇದೇ ರೀತಿ ಅವನು ಸಮಸ್ಯೆಗಳ ಜೊತೆ ಬಂದಾಗ ಸನ್ಯಾಸಿ ಪ್ರತಿದಿನ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಕಳಿಸ್ತಾ ಇರ್ತಾರೆ. ಎಷ್ಟು ದಿನ ಇದು ಸಾಧ್ಯ? ಒಂದಲ್ಲ ಒಂದು ದಿನ ಸನ್ಯಾಸಿಗೂ ಕೂಡ ಕಿರಿಕಿರಿ ಆಗೇ ಆಗುತ್ತಲ್ವಾ? ಅದೇ ರೀತಿ ಸನ್ಯಾಸಿಗೂ ಕೂಡ ಒಂದು ದಿನ ಕಿರಿಕಿರಿ ಉಂಟಾಯ್ತಂತೆ. ಬಟ್ ಆದ್ರೂ ಕೂಡ ತನ್ನ ಭಕ್ತ ಅನ್ನುವಂತಹ ಕಾರಣಕ್ಕೆ ಆ ವ್ಯಕ್ತಿ ತಂದಿದ್ದಂತಹ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಿ ಕಳಿಸ್ತಾರಂತೆ. ಆದ್ರೆ ಸನ್ಯಾಸಿ ಯೋಚನೆ ಮಾಡ್ತಾರಂತೆ, ಹೇಗೆ ಒಬ್ಬ ವ್ಯಕ್ತಿ ಇಷ್ಟೊಂದು ಸಮಸ್ಯೆಗಳನ್ನ ಸೃಷ್ಟಿಸಿಕೊಳ್ಳೋದಕ್ಕೆ ಸಾಧ್ಯ? ಹೇಗೆ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಸಮಸ್ಯೆಗಳು ಉಂಟಾಗೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ ಮುಂದಿನ ಸಲ ಬರುವಾಗ ಆ ವ್ಯಕ್ತಿ ತರುವಂತಹ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನ ನೀಡಬಾರದು, ಆ ವ್ಯಕ್ತಿಗೆ ಪರಿಹಾರವನ್ನ ನೀಡಿ ಕಳಿಸ್ಬೇಕು ಅಂತ ಯೋಚನೆಯನ್ನ ಮಾಡ್ತಾರಂತೆ. ಅದೇ ರೀತಿ ಆ ವ್ಯಕ್ತಿ ಮುಂದಿನ ಬಾರಿ ಸಮಸ್ಯೆಗಳ ಜೊತೆ ಸನ್ಯಾಸಿಯ ಬಳಿಗೆ ಬರ್ತಾರಂತೆ. ಆಗ ಸನ್ಯಾಸಿ ಅವರನ್ನ ಮೆತ್ತಗೆ ಅವರ ಬಳಿ ಕಳೆದ್ಬಿಟ್ಟು ಹೇಳ್ತಾರಂತೆ, ಹೋಗಿ ಒಂದು ಲೋಟ ನೀರನ್ನ ತಗೊಂಬ ಅಂತ ಹೇಳ್ತಾರಂತೆ. ಅದೇ ರೀತಿ ಭಕ್ತ ಹೋಗಿ ನೀರನ್ನ ತರ್ತಾರಂತೆ. ತಂದಾಗ ಸನ್ಯಾಸಿ ಏನ್ ಮಾಡ್ತಾರೆ, ಆ ಲೋಟಕ್ಕೆ ಒಂದು ಇಡೀ ಉಪ್ಪನ್ನ ಹಾಕ್ತಾರಂತೆ. ಉಪ್ಪನ್ನ ಹಾಕ್ಬಿಟ್ಟು ಈ ನೀರನ್ನ ಕುಡಿ ಅಂತ ಆ ಭಕ್ತನಿಗೆ ಹೇಳಿದಾಗ ಭಕ್ತ ಆ ನೀರನ್ನ ಕುಡಿತಾರಂತೆ. ಕುಡ್ದಾಗ ಸನ್ಯಾಸಿಗೆ ಹೇಳ್ತಾರಂತೆ, ಸ್ವಾಮೀಜಿ ಇದ್ರಲ್ಲಿ ತುಂಬಾ ಉಪ್ಪಿದೆ ಅಂತ ಹೇಳ್ತಾರಂತೆ. ಆಗ ಸನ್ಯಾಸಿ ಏನ್ ಮಾಡ್ತಾರೆ, ಅವ್ರನ್ನ ಒಂದು ಕೊಳದ ಬಳಿ ಕರ್ಕೊಂಡು ಹೋಗ್ಬಿಟ್ಟು ಕೊಳಕ್ಕೆ ಒಂದು ಹಿಡಿ ಉಪ್ಪನ್ನ ಹಾಕ್ಬಿಟ್ಟು ಹೇಳ್ತಾರಂತೆ, ಈಗ ಈ ನೀರನ್ನ ಕುಡಿ ಅಂತ. ಆಗ ಆ ಭಕ್ತ ಆ ನೀರನ್ನ ಕುಡಿದ್ಬಿಟ್ಟು ಹೇಳ್ತಾರಂತೆ, ಇಲ್ಲ ಇದ್ರಲ್ಲಿ ಉಪ್ಪಿಲ್ಲ ಅಂತ ಹೇಳ್ತಾರಂತೆ. ಆಗ ಸನ್ಯಾಸಿ ನಗು ಮುಖದಲ್ಲಿ ಹೇಳ್ತಾರಂತೆ, ಅಯ್ಯೋ ಹುಚ್ಚಪ್ಪ, ಈ ಸಮಸ್ಯೆಗಳು ಕೂಡ ಉಪ್ಪಿನಂತೆಯೇ ಅಂತ. ಆಗ ಆ ಭಕ್ತನಿಗೆ ಅರ್ಥನೇ ಆಗೋದಿಲ್ಲಂತೆ. ಏನು ಇದು ಉಪ್ಪಿನಂತೆ ಅಂತ ಹೇಳ್ತಾ ಇದ್ದಾರೆ, ನನಗೆ ಅರ್ಥ ಆಗ್ತಾ ಇಲ್ಲ ಗುರುಗಳೇ ಅಂತ ಕೇಳ್ತಾನಂತೆ. ಆಗ ಆ ಸನ್ಯಾಸಿ ವಿವರಣೆಯನ್ನ ನೀಡ್ತಾರಂತೆ, ಜೀವನದಲ್ಲಿ ಸಮಸ್ಯೆಗಳು ಉಪ್ಪಿನಂತೆ. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಮ್ಮ ಮನಸ್ಸನ್ನ ನಾವು ಚಿಕ್ಕ ಲೋಟದಂತೆ ಇಟ್ಕೊಂಡಾಗ ಈ ಸಮಸ್ಯೆಗಳು ನಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಮ್ಮ ಮನಸ್ಸನ್ನ ವಿಶಾಲವಾದ ಕೊಳದಂತೆ ಇಟ್ಕೊಂಡಾಗ ಸಮಸ್ಯೆಗಳು ನಮಗೆ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಅಂತ ಹೇಳ್ತಾರಂತೆ. ಐ ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹೇಗೆ ಒಂದು ಲೋಟ ಇದೆಯೋ ಅದು ನಮ್ಮ ಮನಸ್ಸು, ಅದರಲ್ಲಿ ಇರುವಂತಹ ಉಪ್ಪುಗಳು ನಮ್ಮಲ್ಲಿ ಇರುವಂತಹ ಸಮಸ್ಯೆಗಳು. ನಾವು ಲೋಟದಾಗಿದ್ರೆ ಆ ಉಪ್ಪಲ್ಲಿರುವಂತಹ ಆ ನೀರಲ್ಲಿರುವಂತಹ ಉಪ್ಪು ನಮಗೆ ಜಾಸ್ತಿ ಸಿಗುತ್ತೆ, ಆಗ ನಮಗೆ ಸಮಸ್ಯೆಗಳು ಹೆಚ್ಚು ಅಂತ ಅನ್ಸುತ್ತೆ. ಅದೇ ನಮ್ಮ ಮನಸ್ಸನ್ನು ನಾವು ವಿಶಾಲವಾದ ಕೊಳದಂತೆ ಇಟ್ಕೊಂಡಾಗ ಆ ಸಮಸ್ಯೆ ಅನ್ನುವಂತಹ ಉಪ್ಪು ಕಾಣಿಸುತ್ತಾ? ಕಾಣಿಸಲ್ಲ. ಹಾಗಾಗಿ ಸನ್ಯಾಸಿ ಅವರು ತಿಳಿಸ್ತಾರಂತೆ, ಜೀವನದಲ್ಲಿ ಸಮಸ್ಯೆಗಳು ಉಪ್ಪಿನಂತೆ, ಅದನ್ನ ನಾವು ಹೇಗೆ ತಗೋತೀವಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಮಾಡುತ್ತೆ ಅಂತ. ಹಾಗಾಗಿ ಸಮಸ್ಯೆಗಳು ಬಂದಾಗ ನನಗೆ ಸಮಸ್ಯೆಗಳು ಬಂತು ಅಂತ ಬರೀ ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ರೆ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಆದ್ರೆ ಅದೇ ಸಮಸ್ಯೆಗೆ ವಿಶಾಲವಾದ ಮನಸ್ಸಿನಿಂದ ಯೋಚನೆ ಮಾಡಿದಾಗ ಆ ಸಮಸ್ಯೆಗಳಿಗೆ ಉತ್ತರ ಸಿಕ್ಕೇ ಸಿಗತ್ತೆ. ಬರುವಂತಹ ಸಮಸ್ಯೆಗಳನ್ನ ಸಮಸ್ಯೆ ಅಂತ ನೋಡದೆ ಸವಾಲಾಗಿ ನೋಡಿ ನಗು ಮುಖದಿಂದ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಯಾರು ಕಂಡ್ಕೋತಾರೋ ಜೀವನದಲ್ಲಿ ಉತ್ತಮ ಶಿಖರಕ್ಕೆನೆ ಹೋಗುವಂತಹ ಸಾಧ್ಯತೆಗಳು ತುಂಬಾನೇ ಇದೆ. ಹಾಗಾಗಿ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ನಾವೇ ಪರಿಹಾರವನ್ನ ಹುಡ್ಕೋಬೇಕು. ಜೀವನದಲ್ಲಿ ಯಾರಿಗ್ ಸಮಸ್ಯೆ ಇಲ್ಲ? ಸೊ ದೇವರು ಎಲ್ಲಾ ಕೊಟ್ಟಿದ್ರು ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಯನ್ನ ಇಟ್ಟಿರ್ತಾರೆ ಅಲ್ವಾ? ಸೊ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳಿರುತ್ತೆ. ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ಳೋದಿಲ್ಲ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಬರುವಂತಹ ಸಮಸ್ಯೆಯನ್ನ ವಿಶಾಲವಾದ ಮನಸ್ಸಿನಿಂದ ಅದನ್ನ ಯೋಚನೆ ಮಾಡೋಣ. ಆ ವಿಶಾಲವಾದ ಮನಸ್ಸಿನಿಂದ ಆ ನಮ್ಮ ಸಮಸ್ಯೆಗಳನ್ನ ಒಂದು ಸವಾಲಾಗಿ ತಗೊಂಡು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕೋಣ ಅಂತ ಹೇಳ್ತಾ
ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂದಾಗೆ ನಾನು ಅರ್ಧಕ್ಕೆ ಬಿಟ್ಟೆ. ಸೊ ಸನ್ಯಾಸಿ ಯಾವಾಗ ಈ ಎಲ್ಲಾ ವಿಚಾರಗಳನ್ನ ಹೇಳ್ತಾರಲ್ವಾ, ಆಗ ಆ ಭಕ್ತನಿಗೆ ಅರ್ಥವಾಗುತ್ತಂತೆ. ಸನ್ಯಾಸಿ ಹೇಳಿದಂತಹ ಆಳವಾದ ಅರ್ಥವನ್ನ ತಿಳಿದುಕೊಂಡು ಹೊಸದಾಗಿ ಜೀವನವನ್ನ ಪ್ರಾರಂಭ ಮಾಡ್ತಾರಂತೆ. ಮತ್ತೆ ಆ ವ್ಯಕ್ತಿ ಸನ್ಯಾಸಿಯ ಬಳಿಗೆ ನನಗೆ ಸಮಸ್ಯೆ ಇದೆ ಅಂತ ಬರ್ಲೇ ಇಲ್ವಂತೆ. ಹಾಗಾಗಿ ನಾವು ಸಮಸ್ಯೆಗಳಂತ ನೋಡದೆ ಅವನ್ನ ಸವಾಲಾಗಿ ನೋಡೋಣ, ಅವುಗಳನ್ನ ಗೆಲ್ಲೋಣ, ಜೀವನದಲ್ಲಿ ಕೂಡ ನಾವು ಗೆಲ್ಲೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇದೊಂದು ಪುಟ್ಟ ಸ್ಟೋರಿ, ಆದ್ರೆ ತುಂಬಾ ಆಳವಾದ ಇನ್ಫಾರ್ಮೇಶನ್ ಇತ್ತು. ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳ್ಬೇಕು, ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹಾಗಾಗಿ ಇದೊಂದು ಪುಟ್ಟ ವಿಡಿಯೋನ ಮಾಡಿದೆ ಅಷ್ಟೇ. ನಾನು ಇದೇ ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನ ಹಂಚ್ಕೋತಾ ಇರ್ತೀನಿ. ನಿಮಗೂ ಕೂಡ ಈಗ ಈ ವಿಚಾರಗಳ ಬಗ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ತುಂಬಾ ಒಳ್ಳೆ ವಿಚಾರಗಳ ಜೊತೆ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾ, ಹಾಗೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಇನ್ನು ಏನಾದರೂ ತಿಳಿಸೋದಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಮುಂದಿನ ವ್ಲಾಗ್ಗಳಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ಸ್ಟೋರಿ, ಆದ್ರೆ ಆಳವಾದ ಇನ್ಫಾರ್ಮೇಶನ್ ಇರುವಂತಹ ಈ ಸ್ಟೋರಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರು ಕೂಡ ವಿಶಾಲವಾಗಿ ಯೋಚನೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.